ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಿವಮೊಗ್ಗ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ವಾ? ಯಾಕಂದ್ರೆ ಈಶ್ವರಪ್ಪ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡ ಕಣ್ಣನ್ನ ಇಟ್ಟಿದ್ದಾರೆ. ಸೈಲೆಂಟ್ ಆಗಿ ಆಯನೂರು ಮಂಜುನಾಥ್ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆಯನೂರು ಮಂಜುನಾಥ್ ಬಿಜೆಪಿ ಎಂಎಲ್ಸಿ ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಹೇಳಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪದವೀಧರರಿಗೆ ಬಹಿರಂಗ ಪತ್ರವನ್ನು ಕೂಡ ಆಯನೂರು ಮಂಜುನಾಥ್ ಬರೆದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಹಾಗಾದ್ರೆ ಸ್ಪರ್ಧಿಸೋ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿರೋದ್ರಿಂದ ಅವರಿಗೊಂದು ಆಸೆ ಇದೆ ಅಂತ ಆಯ್ತು, ಅದನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿ ಆಗ್ತೀನಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಕ್ಷೇತ್ರದ ಬಗ್ಗೆ ಉಲ್ಲೇಖವನ್ನ ಮಾಡದೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಗೊತ್ತಾಗುತ್ತೆ, ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡಿರೋದ್ರಿಂದ ಶಿವಮೊಗ್ಗದಿಂದ ಸ್ಪರ್ಧೆಗೆ ಇಂಗಿತಾನ ಅಂತ ಹೇಳಿ ಚರ್ಚೆ ಶುರುವಾಗಿದೆ. ಸದ್ಯಕ್ಕೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ಪತ್ರದಲ್ಲಿರುವಂತಹ ಸಾರಾಂಶ ಏನ್ ಹಾಗಾದ್ರೆ? ವಿವಿಧ ಸಮೂಹಗಳ ಹಿತರಕ್ಷಣೆಗೋಸ್ಕರ ತಾನು ಹೋರಾಟವನ್ನ ಮಾಡಿದ್ದೀನಿ, ಸದನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಪ್ರತಿನಿಧಿಸುವ ಪ್ರಯತ್ನವನ್ನ ಮಾಡಿದ್ದೀನಿ, ನಮ್ಮದೇ ಸರ್ಕಾರ ಇದ್ರೂ ಕೂಡ ನಿರ್ಭೀತಿಯಿಂದ ನೌಕರರು ಕಾರ್ಮಿಕ ಬಂಧುಗಳ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ. ಈಗ ವಿಧಾನಸಭೆಯಲ್ಲಿ ಸಮಸ್ಯೆಗಳ ಕುರಿತಂತೆ ಗಂಭೀರ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಆಯನೂರು ಪತ್ರ ಭಾರಿ ವೈರಲ್ ಆಗ್ತಾ ಇದ್ದಂತೆ ಇಲ್ಲಿ ಬೆಂಗಳೂರಲ್ಲಿ ಸಿಎಂ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ಆರ್ಟಿ ನಗರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ತೆರಳಿದ್ದಾರೆ ಈಶ್ವರಪ್ಪ ಅಲ್ಲಿಂದ ಅಂತ ಗೊತ್ತಾಗಿದೆ. ಆದ್ರೆ ಈ ಭೇಟಿಯ ಗುಟ್ಟೇನು ಅಂತ ಹೇಳಿ ಈಶ್ವರಪ್ಪ ಅವ್ರು ಬಿಟ್ಕೊಟ್ಟಿಲ್ಲ. ಸಾಮಾನ್ಯವಾಗಿ ಅವರು ಚರ್ಚೆ ಮಾಡಿದಾಗ ಮಾಧ್ಯಮದ ಮುಂದೆ ಬಂದು ಅದನ್ನ ಹೇಳ ಹೋಗ್ತಾರೆ ಏನ್ ಮಾತಾಡಿದ್ದೆ ಅಂತ. ಬಟ್ ಇವತ್ತಿನ ಭೇಟಿಯ ರಹಸ್ಯವನ್ನ ಬಿಟ್ಕೊಟ್ಟಿಲ್ಲ ಅವರು. ಆಯನೂರು ವಿಚಾರವನ್ನೇ ಹಾಗಾದ್ರೆ ಈಶ್ವರಪ್ಪ ಅವ್ರು ಚರ್ಚೆ ಮಾಡಿದ್ರ? ಸಿಎಂ ಶಿವಮೊಗ್ಗ ಭೇಟಿ ಬಗ್ಗೆ ಚರ್ಚೆ ಅಂತ ಹೇಳಿ ಈಶ್ವರಪ್ಪನವ್ರು ಹೊರಟು ಹೋದ್ರು. ಆದ್ರೆ ಆಯನೂರು ಮಂಜುನಾಥ್ ಪತ್ರ ವೈರಲ್ ಆದ ಬೆನ್ನಲ್ಲೇ ಅವರು ಈ ಭೇಟಿಯನ್ನ ಮಾಡಿರೋದು, ಚರ್ಚೆಯನ್ನ ಮಾಡಿರೋದು ನೋಡಿದ್ರೆ ಸಹಜವಾಗಿ ಅವ್ರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥ್ ಬರೋ ವಿಷಯವಾಗಿ ಏನಾದರೂ ಚರ್ಚೆ ಮಾಡಿದ್ರ, ಟಿಕೆಟ್ ಫೈನಲ್ ಮಾಡೋ ವಿಷಯವಾಗಿ ಚರ್ಚೆ ನಡೀತಾ. ಸೊ ಈ ತರದ್ದು ಮಾಹಿತಿಗಳು, ಚರ್ಚೆಗಳು ಸದ್ಯಕ್ಕೆ ನಡೀತಾ ಇರೋದು. ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಆಯನೂರು ಮಂಜುನಾಥ್ ಅವರ ವಿಧಾನಸಭೆ ಚುನಾವಣೆಗೆ ನಿಲ್ಲೋ ವಿಷಯವಾಗಿ ತನ್ನನ್ನ ಬೆಂಬಲಿಸಿ ಅಂತ ಹೇಳಿ ಅವರು ಪ್ರಚಾರವನ್ನ ಕೈಗೊಂಡಿರೋದು, ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ಭಾರಿ ವೈರಲ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಈಶ್ವರಪ್ಪನವರು ಇದೇ ವಿಷಯವಾಗಿ ಚರ್ಚೆ ಮಾಡಿದ್ರ ಸಿಎಂ ಜೊತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಎಟ್ ಎ ಟೈಮ್ ನಮ್ಮ ಇಬ್ಬರು ರಿಪೋರ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಶಿವಮೊಗ್ಗದಿಂದ ವಿನಯ್, ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಸಹಜವಾಗಿ ಒಂದು ಕುತೂಹಲ ಇರೋದು, ವಿಧಾನಸಭೆ ಚುನಾವಣೆಗೆ ನಾನು ಶಿವಮೊಗ್ಗದಿಂದ ತನ್ನನ್ನು ಬೆಂಬಲಿಸಿ ಅಂತೇಳಿ ಪ್ರಚಾರ ಮಾಡ್ತಿದ್ದಾರೆ ಆಯನೂರು ಮಂಜುನಾಥ್ ಅಂತ ಹೇಳಿದ ಮೇಲೆ ಆ ಕ್ಷೇತ್ರ ಈಶ್ವರಪ್ಪನವ್ರದೇ. ಸೊ ಹಾಗಾಗಿ ಈಗ ಬಿಜೆಪಿಯಲ್ಲಿ ಶಿವಮೊಗ್ಗದಲ್ಲಿ ಎಲ್ಲವೂ ಸರಿ ಇಲ್ವಾ? ಯಾವ ತರ ಪ್ರಚಾರ ಕೈಗೊಂಡಿದ್ದಾರೆ, ತಾವು ನಿಲ್ಲುವಂತ ಇಂಗಿತವನ್ನ ಯಾವ ತರ ವ್ಯಕ್ತಪಡಿಸಿದ್ದಾರೆ ಆಯನೂರು ಮಂಜುನಾಥ್? ಶರ್ಮಿತಾ, ಏನು ಶಿವಮೊಗ್ಗ ಅಂದ್ರೆ ಬಿಜೆಪಿಯ ಕೋಟೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಅವರಿಗೆ ಟಿಕೆಟ್ ಗೆಲ್ಲುವ ಚಾನ್ಸಸ್ ಹೆಚ್ಚಿದೆ. ಹಾಗಾಗಿ ಇಲ್ಲಿ ಸ್ಪರ್ಧಾಳಿಗಳು ಕೂಡ ಹೆಚ್ಚಾಗಿರೋ ಸಾಧ್ಯತೆ ಇದೆ. ಆದ್ರೆ ಹಿರಿಯ ನಾಯಕ ಏನು ಆಯನೂರು ಮಂಜುನಾಥ್, ಬಂಗಾರಪ್ಪ ಅವರ ಕಾಲದಿಂದನೂ ಕೂಡ ಅವರು ಸ್ಪರ್ಧೆಗೆ ನಿಂತ್ಕೊಂಡು ಒಂದಿಷ್ಟು ಗೆಲುವನ್ನ ಸಾಧಿಸಿದ್ದಾರೆ. ಜೊತೆಗೆ ಅವರು 4 ಮನೆಗಳಿಗೂ ಕೂಡ, ಅಂದ್ರೆ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಹಾಗೆ ವಿಧಾನ ಪರಿಷತ್, ವಿಧಾನಸಭೆ, ಈ 4 ಮನೆಗಳಿಗೂ ಕೂಡ ಏನು ಆಯ್ಕೆ ಆದಂತಹ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂತಾನು ಹೇಳ್ಬೋದು. ಈಗ ಅವರು ಏನು ಶಿವಮೊಗ್ಗದಲ್ಲಿ ನಿಲ್ಲುವಂತ ಇಂಗಿತವನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿರೋದನ್ನ ನೋಡ್ತಾ ಹೋದ್ರೆ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಎದ್ದಿದ್ಯಾ ಅನ್ನೋ ಒಂದು ಅನುಮಾನ ಕೂಡ ಕಾಣ್ ಬರ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಈ ಹಿಂದೆ ಕೂಡ ಜಿಲ್ಲಾ ಶಿವಮೊಗ್ಗ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಒಂದು ಪತ್ರಿಕೆ ಪ್ರಕಟಣೆ ಹೊರಡಿಸ್ತಾರೆ. ಇದರಲ್ಲಿ ಅದೇ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಯಾರು ಕೂಡ ವಿನಯ್, ಈಗ ಸಹಜವಾಗಿ ಕುತೂಹಲ ಇರೋದು, ಪರಿಷತ್ತಲ್ಲಿ ಒಂದಿಷ್ಟು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ರು ಕೂಡ ಅದು ಪರಿಣಾಮಕಾರಿಯಾಗಿ ಮುಟ್ಟೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋ ಬಗ್ಗೆ ಉಲ್ಲೇಖ ಮಾಡಿದ್ರೆ ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಹೇಳಿ ವೈರಲ್ ಆಗ್ತಿರೋದು. ಅಂದ್ರೆ ಯಾವ ಕ್ಷೇತ್ರವನ್ನ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಹಾಗಾದ್ರೆ ಆಯನೂರು ಮಂಜುನಾಥ್ ಅವರು? ಶರ್ಮಿತಾ, ಏನು ಶಿವಮೊಗ್ಗದಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಅಂತ ಬಂದ್ರೆ ಅದು ಯಾವ ಕ್ಷೇತ್ರ ಅನ್ನೋದು
ಕೂಡ ಈಗ್ಲೂ ಕೂಡ ನಿಘಂಟಾಗಿದೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ಶಿವಮೊಗ್ಗದಲ್ಲಿ ಹೆಚ್ಚಿನ ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಆಯನೂರು ಮಂಜುನಾಥ್ ಅವರು ಭಾಗಿಯಾಗಿದ್ದಾರೆ. ಅಲ್ಲೂ ಕೂಡ ಈಶ್ವರಪ್ಪ ಹಾಗೂ ಆಯನೂರು ಮಂಜುನಾಥ್ ಅವರ ಏನು ಮಾತಿನ ಚಕಮಕಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅನ್ಸಿದ್ರು ಕೂಡ ಅದು ಒಂದು ಏನೋ ಒಂದು ಮುಂದಿನ ಚುನಾವಣೆಗೆ ಇಬ್ಬರು ಕೂಡ ತಯಾರಿ ನಡೆಸ್ಕೊಂತಾ ಇದ್ದಾರೆ ಅಂತ ಅನುಮಾನ ಕೂಡ ಹಿಂದಿಂದನೂ ಇತ್ತು. ಆದ್ರೆ ಈಗ ಬಹಿರಂಗವಾಗಿ ಪತ್ರ ಬರೆದಿರೋದ್ರ ನೋಡ್ತಾ ಹೋದ್ರೆ ಈ ಈಶ್ವರಪ್ಪನ ಸ್ಥಾನ ಮುಂದಿನ ಸ್ಥಾನವನ್ನ ನಾನು ಮುಂದುವರಿಸ್ತೇನೆ, ನನಗೆ ಕೊಡಿ ಅನ್ನುವಂತ ಇಂಗಿತವನ್ನ ಡೈರೆಕ್ಟ್ ಆಗಿ ಕೇಳ್ದಾಗೆ ಇದೆ ಅನ್ನೋ ಅನುಮಾನ ಎಲ್ಲರಿಗೂ ಕೂಡ ಇದೆ. ಅದ್ರ ಜೊತೆಗೆ ಶಿವಮೊಗ್ಗದಲ್ಲೇನು ಆಕಾಂಕ್ಷಿಗಳ ಕೊರತೆ ಏನೂ ಇಲ್ಲ. ಯಾಕೆಂದ್ರೆ ಬಿಜೆಪಿಯಲ್ಲಿ ಸರ್ಜಿ ಅವರಾಗಿರ್ಬೋದು, ಹಾಗೆ ಕಾಂತೇಶ್ ಅವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಹೀಗೆ ಜ್ಯೋತಿ ಪ್ರಕಾಶ್ ಅವರಿಗೆ ಸಾಲು ಒಂದು ರೀತಿಯಲ್ಲಿ ಒಂದು 10 ಹೆಸರುಗಳನ್ನ ತೆಗೆದುಕೊಳ್ಬಹುದು. ಅದರಲ್ಲಿ ಮುಂಚೂಣಿಯಲ್ಲಿರುವಂತವರು ಏನು ಆಯನೂರು ಮಂಜುನಾಥ್ ಅವರು ಈಗ ಬಹಿರಂಗವಾಗಿ ಪತ್ರವನ್ನ ಬರೆದಿರೋದು ನೋಡಿದ್ರೆ ಈಗ ಮುಂಬರುವ ಚುನಾವಣೆಗೆ ಆಕಾಂಕ್ಷಿ ಆಗಿರ್ಬೋದು. ಜೊತೆಗೆ ಏನು ಕಾರ್ಯಕ್ರಮಗಳ ಅವರು ಪಕ್ಷವನ್ನೇ ಕೆಲವೊಂದ್ ಬಾರಿ ಪಕ್ಷವನ್ನೇ ವಿರೋಧಿಸ್ತಾ ಇದ್ರು, ಆ ಕೆಲಸಗಳನ್ನ ಮಾಡೋದಕ್ಕೆ ನಾನು ಒಂದು ಅವಕಾಶ ಕೊಡಿ ಅಂತ ಕೂಡ ವಿನಯ್, ಮತ್ತೊಂದು ಮಾತುಗಳು ಕೇಳಿ ಬರ್ತಾ ಇರೋದು, ಕಾರ್ಮಿಕ ನಾಯಕನಾಗಿ ಅಂದ್ರೆ ಕಾರ್ಮಿಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಂತ ಆಯನೂರು ಮಂಜುನಾಥ್ ಭದ್ರಾವತಿಯಿಂದ ಏನಾದ್ರೂ ಸ್ಪರ್ಧೆ ಮಾಡೋ ಚಾನ್ಸಸ್? ಒಂದು ಲೆಕ್ಕಕ್ಕೆ ಹೋದ್ರೆ ಭದ್ರಾವತಿಲಿ ಯಾವುದೇ ಬಿಜೆಪಿಯ ನಾಯಕರು ಕೂಡ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಭದ್ರಕೋಟೆ ಅವೆರಡು ಮಧ್ಯ ಹಣಾಹಣಿ ನಡೀತಾ ಇರುತ್ತೆ. ಆದ್ರೆ ಈ ಬಾರಿ ಏನು ಶಿವಮೊಗ್ಗದಿಂದ ಅವರಿಗೆ ಕೊಟ್ರೆ ಎಷ್ಟು ಓಟ್ಗಳನ್ನ ಬಿಡ್ಬೋದು. ಅದ್ರ ಜೊತೆಗೆ ಅಲ್ಲಿ ಏನಾಗಿದೆ ಅಂದ್ರೆ ಏನು ಭದ್ರಾವತಿಯ VSL ಕಾರ್ಮಿಕರ ಹೋರಾಟ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಲ್ಲಿ ಬಿಜೆಪಿಗೆ ಯಾವುದೇ ಅಷ್ಟೊಂದು ಶಕ್ತಿ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನು 6 ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಲ ಹೆಚ್ಚಿದೆ. ಅದರಲ್ಲಿ ಆಲ್ಮೋಸ್ಟ್ ಏನು ಆಯನೂರು ಮಂಜುನಾಥ್ ಅವರು ಈಗ ಶಿವಮೊಗ್ಗ ನಗರದಲ್ಲಿ ಏನು ಆಕಾಂಕ್ಷಿಯಾಗಿದ್ದಾರೆ ಅಂತ ನಾವು ಕೇಳ್ಪಡ್ತಾ ಇದೀವಿ. ಈಗ ಅಲ್ಲಿಗೆ ಅವರು ನಿಲ್ಲುವಂತ ಸಾಧ್ಯತೆಯನ್ನ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ವಿನಯ್ ಕುಮಾರ್, ಕೃಷ್ಣ ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ, ಈಶ್ವರಪ್ಪನವರು ಚರ್ಚೆ ಮಾಡಿದ್ದಾರೆ. ಶಿವಮೊಗ್ಗ ಭೇಟಿ ಬಗ್ಗೆ ಚರ್ಚೆ ಅಂತ ಅಷ್ಟೇ ಹೇಳೋದ್ರ ಹೊರತು ಈ ಆಯನೂರು ಮಂಜುನಾಥ್ ಅವರ ಈ ವೈರಲ್ ಆಗ್ತಿದೆಯಲ್ಲ ಪತ್ರ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಈಶ್ವರಪ್ಪನವರು. ಸಹಜವಾಗಿ ಆ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅನ್ನೋದಂತೂ ಗೊತ್ತಾಗುತ್ತೆ. ಹಾಗಾಗಿ ಸಿಎಂ ಭೇಟಿಯಾದಂತ ಸಂದರ್ಭದಲ್ಲಿ ಈ ವಿಷಯವಾಗಿ ಏನ್ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆಯಾ? ಮುಖ್ಯವಾಗಿ ಮಾಜಿ ಸಚಿವರು ಆಗಿರ್ತಕ್ಕಂಥ ಈಶ್ವರಪ್ಪನವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಿಂದೆ ನೀವು ಗಮನಿಸಿರ್ಬೋದು, ಅಧಿವೇಶನದ ಸಂದರ್ಭದಲ್ಲಿ ಅವರು ಮಂತ್ರಿಗಾಗಿ ಡಿಮ್ಯಾಂಡ್ ಅನ್ನ ಮಾಡಿದ್ರು, ಅಧಿವೇಶನಕ್ಕೆ ಗೈರಾಗಿದ್ರು. ಕೊನೆಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೊನೆಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ರು. ಆ ಒಂದು ಭರವಸೆ ಮೇರೆಗೆ ಅಂತಿಮವಾಗಿ ವಿಧಾನಸಭೆಯಲ್ಲಿ ಹಾಜರಾಗಿದ್ರು. ಅದೇ ರೀತಿಯಾಗಿ ಈಗ ಬರುವಂತಹ ಸಂದರ್ಭದಲ್ಲಿ ಅಧಿವೇಶನ ಕೂಡ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಈಶ್ವರಪ್ಪನವರು ಗೈರಾಗುವಂತ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ. ಯಾಕಂದ್ರೆ ಮಂತ್ರಿ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ಆಗ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ಒಂದು ಆಸೆ ಕೈಗೂಡಿಲ್ಲ ಅನ್ನುವಂಥದ್ದು. ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಈಶ್ವರಪ್ಪನವರು ಕೂಡ ಒತ್ತಡವನ್ನು ಹಾಕಿದ್ರು. ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮಂತ್ರಿ ಆಸೆಯನ್ನ ಕೈ ಬಿಟ್ಟಿದ್ದಾರೆ. ಈಗ ಈಶ್ವರಪ್ಪನವರು ಎಲ್ಲ ಒಂದು ಕಡೆಗೆ ಕೊನೆ ಬಾರಿ ಕಸರತ್ತನ್ನ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಈಗಾಗಲೇ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಬೇಕು ಅನ್ನೋ ಮಾತನ್ನ ಹೈಕಮಾಂಡ್ ಕಡೆಗೆ ಬೊಟ್ಟನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ನಿಮ್ಮ ಆಸೆ ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಈಶ್ವರಪ್ಪನವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಶ್ವರಪ್ಪನವರು ಇವತ್ತು ಭೇಟಿ ನೋಡೋದಾದ್ರೆ ಸಚಿವ ಸ್ಥಾನನೂ ಹೋಯ್ತು, ಎಲೆಕ್ಷನ್ಗೂ ಮುಂಚಿತವಾಗಿ ಮತ್ತೆ ಅದನ್ನ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ಈಶ್ವರಪ್ಪ ಅವ್ರು ನಡೆಸ್ತಾ ಇದ್ರು. ಈಗ ನೋಡಿದ್ರೆ ತಾವು ನಿಲ್ಲುವಂತ ಕ್ಷೇತ್ರದಲ್ಲಿ ಮತ್ತೊಬ್ಬ ಬಿಜೆಪಿ ಮುಖಂಡ ಕಣ್ಣು ಹಾಕಿದ್ದಾರೆ. ಆ ಕ್ಷೇತ್ರನೂ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಏನಾದ್ರು ಈಶ್ವರಪ್ಪ ಇದ್ದಾರಾ? ಖಂಡಿತವಾಗಿ ಶರ್ಮಿತಾ, ಅದೇ ಒಂದು ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಮಂತ್ರಿ ಸ್ಥಾನ ಕೂಡ ಕೈ ತಪ್ಪಿದೆ. ಈಗ ಬರುವಂತ ಸಂದರ್ಭದಲ್ಲಿ ಟಿಕೆಟ್ ಕೂಡ ಕೈ ತಪ್ಪುವಂತದ್ದು. ಮತ್ತೆ ಶರ್ಮಿತಾ, ಮುಖ್ಯವಾಗಿ ಗಮನಿಸಬಹುದು, ನಾವು ಈಗಾಗಲೇ 74-75 ವರ್ಷ ಪೂರೈಸಿದಂತವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು. ಈಗಾಗಲೇ ಈಶ್ವರಪ್ಪನವರು ಇದೇ ಒಂದು ವಿಚಾರವನ್ನ ತಿಳಿದು ಈಗಾಗಲೇ ಮುಖ್ಯವಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಕ್ಷೇತ್ರದಿಂದಲೇ ಪುತ್ರನಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನೋ ಒಂದು ಒತ್ತಡವನ್ನ ರಾಜ್ಯದ ನಾಯಕರ ಬಳಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆಯನೂರು ಮಂಜುನಾಥ್ ಅವರು ಬಹಿರಂಗವಾಗಿನೇ ಒಂದ್ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನಮಗೆ ಟಿಕೆಟ್ ಸಿಗ್ಬೇಕು ಅನ್ನೋ ಒಂದು ಪರೋಕ್ಷವಾಗಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಇದೋ ಒಂದು ವಿಚಾರ ಕೂಡ ಈಶ್ವರಪ್ಪನವರಿಗೆ ಒಂದ್ ರೀತಿ ತಲೆಬಿಸಿಯಾಗಿದೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಶ್ವರಪ್ಪನವರು ಘೋಷಣೆ ಮಾಡ್ತಾರೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿವೃತ್ತಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ
ಟಿಕೆಟ್ ಸಿಗ್ಬೋದು ಅನ್ನೋ ಒಂದು ಒತ್ತಾಸೆಯಲ್ಲೂ ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆಯನೂರು ಮಂಜುನಾಥ್ ಅವರು ಈಗ ದಿಢೀರಾಗಿ ಲಗ್ಗ ಇಟ್ಟಿರುವಂತದ್ದು ಎಲ್ಲೊಂದ್ ಕಡೆಗೆ ಈಶ್ವರಪ್ಪನಿಗೂ ಕೂಡ ಒಂದ್ ರೀತಿ ಚಿಂತೆ ಆಗಿರುವಂತದ್ದು. ಹೀಗಾಗಿ ಇದೇ ಒಂದು ವಿಚಾರದ ಬಗ್ಗೆನೂ ಕೂಡ ಈಶ್ವರಪ್ಪನವರು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ತಾನು ಏನಾದ್ರೂ ಟಿಕೆಟ್ ಸಿಗಿಲ್ಲ ಅಂತಂದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಒಂದು ಒತ್ತಡವನ್ನ ಮುಖ್ಯಮಂತ್ರಿಗಳ ಬಳಿ ಮಾಡಿದ್ದಾರೆ ಅನ್ನುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಹಂಗ್ ನೋಡಕ್ ಹೋದ್ರೆ ಬಿಜೆಪಿಯಲ್ಲಿ ಇಬ್ರು ರೆಬಲ್ ನಾಯಕರುಗಳೇ ತಮ್ಮ ಅಸಮಾಧಾನ ಏನಿದ್ರು ಮಾಧ್ಯಮದ ಮುಂದೆ ಬಂದು ಹೇಳ್ಕೋತಾರೆ. ಬಟ್ ಈ ವಿಷಯವಾಗಿ ಬಿಜೆಪಿ ನಾಯಕರಿಗೆ ಯಾವ ತರ ಈ ತಲೆನೋವು ತರುತ್ತೆ, ಅದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ ನೋಡೋಣ. ಜಿ ಪರಮೇಶ್ವರ್ ಅವರ ಮುನಿಸು ದೂರ ಆಯ್ತಾ? ಹಾಗಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಜೊತೆಯಲ್ಲೇ ಪ್ರಜಾಧ್ವನಿಯಲ್ಲಿ ಪಾಲ್ಗೊಂಡಿದ್ದಾರೆ ಪರಮೇಶ್ವರ್ ಅವರು. ಡಿಕೆಶಿ ಜೊತೆಯಲ್ಲಿ ಕೋಲಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಪಕ್ಷದ ಆಸ್ತಿ, ಸುದೀರ್ಘವಾಗಿ ಪಕ್ಷವನ್ನ ಕಟ್ಟಿದವರು, ಬೆಳೆಸಿದವರು. ಸೊ ಹಾಗಾಗಿ ಅವರನ್ನ ನಿರ್ಲಕ್ಷ್ಯ ಮಾಡುವಂತ ಮಾತೇ ಇಲ್ಲ ಬರಲ್ಲ. ಬೆಂಗಳೂರಿಗೆ ವಿಶೇಷ ಟ್ರಾಫಿಕ್ ಸಿಸ್ಟಮ್ ಬೇಕಾಗಿದೆ, ಅದಕ್ಕೋಸ್ಕರ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ನಾವು ರಚನೆ ಮಾಡಿದ್ದೀವಿ, ಸಿಂಗಾಪುರಕ್ಕೆ ಆ ಟೀಮ್ ಅನ್ನು ಕಳಿಸೋದಕ್ಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಟರು. ಕಾರಣ ರಾಜ್ಯ ಕಾಂಗ್ರೆಸ್ ಅಲ್ಲಿ ತನ್ನ ಗಮನಕ್ಕೆ ತರದೆ ಕೆಲವೊಂದು ಭರವಸೆಗಳನ್ನ, ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ. ಸೊ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಪರಮೇಶ್ವರ್ ಜೊತೆ ಸುರ್ಜೇವಾಲಾ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈಗ ಭಿನ್ನಮತ ಅತೃಪ್ತಿ ಏನಿತ್ತು ಅದು ಶಮನ ಆಯ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಒಂದು ಸ್ವಲ್ಪ ಬೇಸರಗೊಂಡಿದ್ರು, ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ರು. ಏನಿಲ್ಲ, ಸುರ್ಜೇವಾಲಾ ಅವ್ರಿಗೆ ನಾವು ಪರಮೇಶ್ವರ್ ಒಂದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು. ಸುರ್ಜೇವಾಲಾ ಅವರು ಏನು ಮಾತುಕತೆ ಮಾಡಿದ್ರು, ನಾನು ಅದು ಹೋಗಲಿಲ್ಲ ಅಷ್ಟೇ, ಅದಕ್ಕೆ ಬೇರೆ ಏನೋ ನನ್ನ ಮೀಟಿಂಗ್ ಇತ್ತು. ಬೆಂಗಳೂರಿಗೆ ಒಂದು ವಿಶೇಷವಾದಂಥ ಒಂದು ಚಿಂತನೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ವಿದೇಶಕ್ಕೆ ಹೋಗ್ತಾ ಇದೆ. ಈಗಾಗಲೇ ಸಿಂಗಪೂರ್ ಅವ್ರ ಹತ್ರ ನಾವು ಮಾತಾಡಿದ್ದೀವಿ, ಬೇರೆ ಎಲ್ಲ ಮಾತಾಡಿದ್ದೀವಿ. ಯಾವ ರೀತಿ ನಮ್ಮ ಬೆಂಗಳೂರು ಟ್ರಾಫಿಕ್ನ ಬೆಂಗಳೂರಿನಲ್ಲಿ ಏನು ಒಂದು ಬದಲಾವಣೆ ತರ್ಬೋದು ಅಂತೇಳಿ ಅವರು ಒಂದು ಟೀಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಸ್ಟ್ರಾಟಜಿ ಮಾಡಲಿಕ್ಕೆ ಅವರು ಈಗಾಗಲೇ ನಾವು ಕೆಲವರ ಹತ್ರ ಸಂಪರ್ಕ ಮಾಡಿದ್ದೀವಿ. ನನ್ನದು ಭಿನ್ನ ಅಭಿಪ್ರಾಯ ಅಷ್ಟೇ, ಅಸಮಾಧಾನ ಅಲ್ಲ. ನಾನು 8 ವರ್ಷ ಸುದೀರ್ಘವಾಗಿ ಪಕ್ಷದ ಅಧ್ಯಕ್ಷನಾಗಿದೆ. ನನ್ನ ಅಭಿಪ್ರಾಯ ಏನಿದೆ ಅದನ್ನ ನಾನು ಸುರ್ಜೇವಾಲಾ ಎದುರು ಹೇಳ್ಕೊಂಡಿದ್ದೀನಿ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ, ಅದನ್ನ ಅಸಮಾಧಾನ ಅಂತ ನೀವ್ಯಾರು ಅರ್ಥೈಸೋದು ಬೇಡ. ಒಂದಿಷ್ಟು ಅಭಿಪ್ರಾಯಗಳಲ್ಲಿ ಭಿನ್ನತೆ ಇದೆ ಅಷ್ಟೇ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರ ಮಾತಿದು. ಈಗ ಅಸಮಾಧಾನ ಅಂತ ಹೇಳಿ ಅದನ್ನ ಅರ್ಥೈಸೋದು ಬೇಡ, ಒಂದು ಅಭಿಪ್ರಾಯಗಳಲ್ಲಿ ಭಿನ್ನತೆ ಇದೆ ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಬೇಸರ ಇವೆಲ್ಲ ಆಂತರಿಕವಾಗಿ ನಡೀತಾ ಇರ್ತಾವೆ. ಬೇಸರದ ಪ್ರಶ್ನೆ ಏನೇ, ನಮಗೆಲ್ಲ ಜವಾಬ್ದಾರಿ ಇದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ಜನ. ಬೇಸರ ಮಾಡ್ಕೊಳ್ಳೋದಕ್ಕೆ ಅರ್ಥವಿಲ್ಲ. ಹೌದು, ನಮ್ಗೆ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಆಂತರಿಕವಾಗಿ ನಾವು ಹೇಳ್ಕೊಳ್ಳೋದು, ಚರ್ಚೆ ಮಾಡೋದು ಅದು ಸ್ವಾಭಾವಿಕ. ಅದು ಬಿಟ್ಟರೆ ಬೇರೆ ಅದಕ್ಕೆ ಇಷ್ಟೊಂದು ಅರ್ಥೈಸುವಂಥದ್ದು ಏನು ನನಗೆ ಕಾಣಿಸ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್. ಮುನಿಯಪ್ಪ ಮುನಿಸು ಇನ್ನೂ ತಣ್ಣಗಾಗಿಲ್ವಾ? ಡಿಕೆ ಶಿವಕುಮಾರ್ ಸ್ವಾಗತವನ್ನ ಮಾಡಿ ಮುನಿಯಪ್ಪ ತಮ್ಮ ಅಸಮಾಧಾನವನ್ನ ಅಲ್ಲೇ ವ್ಯಕ್ತಪಡಿಸಿದ್ದಾರೆ. ನಾನು ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿ ಮುನಿಯಪ್ಪ ಹೇಳಿದ್ದಾರೆ. ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣ ಕೋಲಾರದಲ್ಲಿ ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಅವರಿಬ್ರು ಮತ್ತೆ ಅವರ ಬೆಂಬಲಿಗರನ್ನ ಒಗ್ಗೂಡಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಾಡೋದಕ್ಕೆ ಅಂತಾನೆ ಪದೇ ಪದೇ ಕೋಲಾರಕ್ಕೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಳುದು ತೂಗಿ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರದಿಂದ ತಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಮುನಿಯಪ್ಪ ಅವರು ಡಿಕೆ ಶಿವಕುಮಾರ್ ಸ್ವಾಗತ ಮಾಡಿ ನಾನು ಬರಲ್ಲ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಂತೆ ಅವ್ರ ಮನವೊಲಿಸಿ ಬಸ್ ಅನ್ನ ಹತ್ತಿಸಿದ್ದಾರೆ ಡಿಕೆ ಶಿವಕುಮಾರ್. ಪುತ್ತೂರು ಮಂಜುನಾಥ್ಗೆ ಮಣೆ ಹಾಕಿದ್ದೀರಾ ಅಂತ ಅವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ
ನಾವು ಆಮೇಲೆ ಮಾತಾಡೋಣ ಕಣ್ರಿ ಅಂತ ಹೇಳಿ ಬಸ್ ಹತ್ತಿಸಿದ್ದಾರೆ. ಮುನಿಯಪ್ಪ ಅವರನ್ನ ಪ್ರಜಾಧ್ವನಿ ಬಸ್ಗೆ ಡಿ.ಕೆ. ಶಿವಕುಮಾರ್ ಹತ್ತಿಸ್ಕೊಂಡು ಅಲ್ಲಿಂದ ತೆರಳಿದ್ದಾರೆ. ಇಲ್ಲಿ ಬಂದ್ರ ಆಯ್ತು ಅಲ್ಲಿ ಎಲ್ಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಕೋಲಾರ ಭಾಗದಲ್ಲಿ ನಾಯಕರ ಭಿನ್ನಾಭಿಪ್ರಾಯ ಶಮನ ಮಾಡೋದೇ ಕಾಂಗ್ರೆಸ್ನ ಪ್ರಮುಖ ಲೀಡರ್ಸ್ಗೆ ಇವಾಗ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಈಗ ಮುನಿಯಪ್ಪ ಅವರ ಇವತ್ತು ಅಸಮಾಧಾನಗೊಳ್ಳೋದ ಕಾರಣ ಏನಾಯ್ತು? ಈಗ ಬಸ್ಸಲ್ಲಿ ಹತ್ತಿಸ್ಕೊಂಡು ಹೋದ್ರಲ್ಲ, ಅಂದ್ರೆ ಅದ ಟೆಂಪಲ್ ಅಂತ ಹೇಳ್ತಾ ಇದ್ರು, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರಾ ಅಥವಾ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಹೋಗ್ತಾರಾ? ಶರ್ಮಿತಾ ಶೆಟ್ಟಿ, ಏನು ಕೋಲಾರ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಭಿನ್ನಮತ ಸದ್ಯಕ್ಕೆ ಏನು ಬಗೆಹರಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಭೇಟಿಯ ವೇಳೆ ಕೂಡ ಸಾಕಷ್ಟು ಭಿನ್ನಮತ ಕೋಲಾರ ಕಾಂಗ್ರೆಸ್ ನಲ್ಲಿ ಬೆಳಕಿಗೆ ಬಂದಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ಬಸ್ ಯಾತ್ರೆಯೂ ಕೂಡ ನಾನು ಬರೋದಿಲ್ಲ ಅಂತಕ್ಕಂಥ ಒಂದು ಹಠಕ್ಕೆ ಕೆ.ಎಚ್. ಮುನಿಯಪ್ಪ ಬಿದ್ದಿರುವಂತದ್ದು. ಅವರ ಬೆಂಬಲಿಗರು ಕೂಡ ಇದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕೆ.ಎಚ್. ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಮುಳಬಾಗಿಲು ಸಭೆಯಲ್ಲಿ ಭಾಗವಹಿಸಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೆ.ಎಚ್. ಮುನಿಯಪ್ಪ ಅವರ ಸೋಲಿಗೆ ಏನು ಪ್ರಮುಖವಾಗಿ ರಣತಂತ್ರವನ್ನು ರೂಪಿಸಿದ್ದು ಇವಾಗ ಕೆ.ಎಚ್. ಮುನಿಯಪ್ಪ ಅವರ ಏನು ಹಿಂದೆ ಆಪ್ತರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಕೆ.ಎಚ್. ಮುನಿಯಪ್ಪ ವಿರುದ್ಧವಾಗಿ ಪ್ರಚಾರವನ್ನ ಮಾಡಿದ್ರು. ಅವರನ್ನ ಸೋಲಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಕೊತ್ತೂರು ಮಂಜುನಾಥ್ ಅವರನ್ನ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂತ ವಿಚಾರದಲ್ಲಿ ನನ್ನ ಮಾತನ್ನ ಪರಿಗಣಿಸಿಲ್ಲ, ನನ್ನ ಜೊತೆ ಸಮಾಲೋಚನೆ ಕೂಡ ಮಾಡಿಲ್ಲ ಅಂತಕ್ಕಂಥ ಒಂದು ಕೆ.ಎಚ್. ಮುನಿಯಪ್ಪ ಅವರದೊಂದು ಪ್ರಸ್ತಾಪ ಆಗಿರುತ್ತೆ. ಆದ್ರೆ ಭಿನ್ನಮತ ಬಗೆ ಹರಿಸೋದ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಏನು ರಾಜ್ಯ ಮಟ್ಟದ ನಾಯಕರು ಯಾವುದೇ ಸಭೆಯನ್ನು ಕೂಡ ಮಾಡಿಲ್ಲ. ಅದಕ್ಕೂ ಮುಂಚೆನೆ ಈಗ ಕೊತ್ತೂರು ಮಂಜುನಾಥ್ಗೆ ಸಾಕಷ್ಟು ನೀವು ಏನು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಮಣೆ ಹಾಕಿದ್ದೀರಾ, ಹಾಗಾಗಿನೇ ನಾವು ಕಾರ್ಯಕ್ರಮಕ್ಕೆ ಬರಲ್ಲ ಅಂತಕ್ಕಂಥ ಒಂದು ನೇರ ನುಡಿಯನ್ನ ಕೆ.ಎಚ್. ಮುನಿಯಪ್ಪ ಅವರು ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಈಗ ಬೇಡ ಬಂದು ದೇವಸ್ಥಾನಕ್ಕೆ ಹೋಗಿ ನಂತರ ಮಾತಾಡೋಣ ಅಂತ ಹೇಳ್ತಾರೆ. ಆದ್ರೆ ಕೆ.ಎಚ್. ಮುನಿಯಪ್ಪ ಅವರು ಹೇಳ್ತಾರೆ, ನಾನು ದೇವಸ್ಥಾನಕ್ಕೆ ಬರ್ತೀನಿ, ಕಾರ್ಯಕ್ರಮಕ್ಕೆ ಬರಲ್ಲ ಅಂತಕ್ಕಂಥ ನೇರವಾಗಿ ಹೇಳಿದ್ರು. ಎಲ್ಲೊಂದ್ ಕಡೆ ಕೋಲಾರ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಭಿನ್ನಮತ ಈಗ ಕಾಂಗ್ರೆಸ್ ರಾಜ್ಯ ನಾಯಕರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಬೆಂಗಳೂರಲ್ಲಿ ಪಾಲಿಕೆ ಆಟ ಆಡ್ತಿದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಸಂಕಟವನ್ನ ಪಡ್ತಾ ಇದ್ದಾರೆ. ಬೇಸ್ಮೆಂಟ್ ಬದಲು ಬಾಲ್ಕನಿ ಮಾತ್ರ 2 ಅಡಿ ಒತ್ತುವರಿ ಆಗಿದೆಯಂತೆ. 15ಕ್ಕೂ ಹೆಚ್ಚು ಕುಟುಂಬಗಳ ಬಾಲ್ಕನಿಯನ್ನ ಪಾಲಿಕೆ ತೆರವುಗೊಳಿಸಿದೆ. ಕೊಡಗೇಹಳ್ಳಿಯಲ್ಲಿರುವಂತಹ ಆರ್ ಲಿವಿಂಗ್ಸ್ಟನ್ ಅಪಾರ್ಟ್ಮೆಂಟ್ನಲ್ಲಿ ನೋಟಿಸ್ ನೀಡಿದ 48 ಗಂಟೆಗಳಲ್ಲೇ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ನಮಗೊಂದು ಕಾನೂನು ಹೋರಾಟಕ್ಕೂ ಅಲ್ಲಿ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಜಮೀನಲ್ಲಿ ಅಪಾರ್ಟ್ಮೆಂಟ್ ನಾವು ನಿರ್ಮಾಣ ಮಾಡಿಕೊಂಡಿಲ್ಲ, ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಜಾಗ ಒತ್ತುವರಿ ಆಗಿಲ್ಲ, ಆದ್ರೆ ಬಾಲ್ಕನಿ 2 ಅಡಿ ಒತ್ತುವರಿ ಆಗಿದೆ ಅಂತ ಅಧಿಕಾರಿಗಳು ಹೇಳಿ ಈ ತರ ಡೆಮಾಲಿಷನ್ ಕಾರ್ಯವನ್ನ ಮಾಡಿಬಿಟ್ಟಿದ್ದಾರೆ. ಮೊದಲ ಸರ್ವೆ ರಿಪೋರ್ಟ್ ನಲ್ಲಿ ಒತ್ತುವರಿ ಆಗಿದೆ ಅಂತ ಏನ್ ಮಾಹಿತಿನೂ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಸರ್ವೆನಲ್ಲಿ ತೋರಿಸೂ ಇಲ್ಲ. ಆದ್ರೆ 2ನೇ ಸಲ ಸರ್ವೆ ಮಾಡಿದಾಗ ರಿಪೋರ್ಟ್ ನಲ್ಲಿ ಇದರ ಬಾಲ್ಕನಿ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು 48 ಗಂಟೆಲೇ ಈ ತರ ತೆರವು ಮಾಡಿಬಿಟ್ಟಿದ್ದಾರೆ. ನಮಗೆ ಕಾನೂನು ಹೋರಾಟಕ್ಕೂ ಸಮಯ ಕೊಟ್ಟಿಲ್ಲ ಅಂತ ಹೇಳಿ ನಿವಾಸಿಗಳು ಕಿಡಿಕಾರಿದ್ದಾರೆ. ಹದಿನೈದು ಕುಟುಂಬಗಳ ಬಾಲ್ಕನಿಗಳನ್ನ ಈ ತರ ತೆರವು ಮಾಡಿದ್ದಾರೆ. ನಿವಾಸಿಗಳು ಹೇಳ್ತಿರೋದು ದಾಖಲೆಗಳನ್ನ ಪರಿಶೀಲನೆ ಮಾಡಿದೀವಿ, ನಾವು ಅದಾದ್ಮೇಲೆ ಖರೀದಿ ಮಾಡಿರೋದು, ಇವರು 1ನೇ ಸರ್ವೆಲಿ ತೋರಿಸಿಲ್ಲ, 2ನೇ ಸರ್ವೆಲಿ ಈ ತರ ಒತ್ತುವರಿ ಆಗಿದೆ ಅಂತ ಹೇಳಿ 48 ಗಂಟೆಲೆ ಬಂದು ಒಡೆದು ಹಾಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಹಂಪಿ. ಸಹಜವಾಗಿ ಲಕ್ಷ ಕೋಟಿ ದುಡ್ಡು ಅಂದ್ರೆ ಅದಕ್ಕೆ ದುಡ್ಡು ಸುರಿದಿರ್ತಾರೆ. ಒಂದು ಬೆಚ್ಚನೆ ನಿವಾಸದಲ್ಲಿ ನಾವು ಇರೋಣ, ಅಪಾರ್ಟ್ಮೆಂಟ್ ತಗೊಂಡಿರೋಣ ಅಂತ ಹೇಳಿ ಏಕಾಏಕಿ ಈ ತರದ ಆದ್ರೆ ಅಂದ್ರೆ ಫಸ್ಟ್ ಸರ್ವೇಲಿ ಇರಲ್ಲ, ಸೆಕೆಂಡ್ ಸರ್ವೇಲಿ ಬಾಲ್ಕನಿ ಒತ್ತುವರಿ ಆಗಿದೆ ಅಂತ ನೋಟಿಸ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಒಡೆದು ಹಾಕ್ತಾರೆ. ಪಾಲಿಕೆಯ ಈ ಕ್ರಮಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ವಾಟ್ ನೆಕ್ಸ್ಟ್, ಏನ್ ಕಾನೂನು ರೀತಿಯಲ್ಲಿ ಕ್ರಮ ಅಂತ ಹೇಳಿ ಯೋಚನೆ ಮಾಡಿದ್ದಾರೆ? ಶರ್ಮಿತಾ, ಯಲಹಂಕ ವಲಯದ ಕೂಡಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂಥ 8 ಅಪಾರ್ಟ್ಮೆಂಟ್ಗಳು ಬರುತ್ತೆ, ರಾಜೀವ್ ಗಾಂಧಿ ನಗರ ಅಂತೇಳಿ.
8 ಅಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ 2 ಎಕರೆ 10 ಗುಂಟೆ ಇರೋದು ಸರ್ಕಾರಿ ಜಾಗ. ಆ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಆಶ್ಚರ್ಯ ಅಂದರೆ ಬರೀ 2 ಇಂಚು, ನಿಮಗೆ 0.080 ಅಷ್ಟೇ 2 ಇಂಚ್ ಮಾತ್ರ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ. ಕೆಳಭಾಗದಲ್ಲಿ ಎಲ್ಲೂ ಕೂಡ ಒತ್ತುವರಿಯ ಜಾಗ ಎಲ್ಲೂ ಕೂಡ ಕಾಣೋದಿಲ್ಲ. ಆದರೆ ಬಾಲ್ಕನಿಯ ವ್ಯಾಪ್ತಿಯಲ್ಲಿ ಬರುವಂಥ 2 ಇಂಚು ಒತ್ತುವರಿ ಆಗಿದೆ ಅಂತ ಹೇಳಿ ತೆರವು ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ, ಜೊತೆಗೆ ಆಘಾತನೂ ಕೂಡ ಅಲ್ಲಿರುವಂಥ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ. ಅವರ ಏಕಾಏಕಿ ಪ್ರಶ್ನೆ ಇರೋದು, ಒಂದೇ ಒಂದು ಪ್ರಶ್ನೆ ಇರೋದು ಮತ್ತು ಮನವಿ ಮಾಡ್ಕೋತಾ ಇರೋದು, ನೀವು ಒಂದು 48 ಗಂಟೆನೂ ಕೂಡ ಕೊಡದೆ ನೋಟಿಸನ್ನು ಕೊಟ್ಟು ಇಮಿಡಿಯೇಟಾಗಿ ಒಂದೇ ದಿನದೊಳಗಡೆ ಈ ರೀತಿ ತೆರವು ಮಾಡಿದರೆ ನಾವು ಹೇಗೆ ಮಾಡಬೇಕು? ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫ್ಲಾಟ್ಗಳನ್ನು ಖರೀದಿ ಮಾಡಿದ್ದೀವಿ, ಇಲ್ಲಿ ಉಳ್ಕೋಬೇಕು ಅಂತೇಳಿ. ಎಲ್ಲದೂ ಕೂಡ ಖರೀದಿ ಮಾಡೋ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳು ಕೂಡ ಸ್ಪಷ್ಟವಾಗಿದೆ. BBMPನೇ ಮಾಹಿತಿಯನ್ನು ಕೊಡುತ್ತೆ, BBMPನೇ ದಾಖಲೆ ಕೊಡುತ್ತೆ. ಆದರೆ ಈಗ ಇದ್ದಕ್ಕಿದ್ದಂತೆ ಒತ್ತುವರಿ ಮಾಡಿದಿರಿ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಒತ್ತುವರಿ ಆಗಿದೆಯಾ? ಖಂಡಿತವಾಗೂ ಕೂಡ ಸರ್ಕಾರದ ನಿಯಮಗಳು, ಸರ್ಕಾರ ಜಾಗವನ್ನು ಒತ್ತುವರಿ ಮಾಡಿದರೆ ನಾವು ಖಂಡಿತ ಒಬೆ ಮಾಡ್ತೀವಿ. ಆದರೆ ನೀವು ನೋಟಿಸ್ ಕೊಡುವ ಮುನ್ನ ಅಟ್ಲೀಸ್ಟ್ 7 ದಿನ ಆದರೂ ಅವಕಾಶವನ್ನ ಕೊಡಬೇಕು, ಕಾನೂನು ಹೋರಾಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶರಣೋಪಿತ. ವೆಲ್ಕಮ್ ಬ್ಯಾಕ್. ಆ ಸೇತುವೆ ಕುಸಿದು 4 ತಿಂಗಳಾಯ್ತು. ರಸ್ತೆ ಇಲ್ಲದೆ ಜನ ಊರು ಬಳಸಿ ಓಡಾಡ್ತಾ ಇದ್ದಾರೆ. ದೊಡ್ಡ ದೇವಸ್ಥಾನದ ದಾರಿ ಇದೇ ಆಗಿದ್ರು ಯಾಕೆ ಅಸಡೆಯೋ ಗೊತ್ತಿಲ್ಲ. ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಈ ದೇವಾಲಯಕ್ಕೆ ಇರೋ ಮಾರ್ಗದ ಕಥೆ ಇದು. ಸೇತುವೆ ಕುಸಿದು ಬರೋಬ್ಬರಿ 4 ತಿಂಗಳು ಕಳೆದು ಹೋಗಿದೆ. ಆದ್ರೂ ಇಂದಿಗೂ ಹೀಗೆ ಇದೆ. ಜಲಾಶಯ ಭರ್ತಿ, ತೀತಾ ಸೇತುವೆ ಕುಸಿತ. ಜಿ ಪರಮೇಶ್ವರ್ ಕೊಂಚದ್ರಲ್ಲಿ ಬಚಾವ್. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಮಳೆಯಿಂದ ತೀತಾ ಜಲಾಶಯ ಕೋಡಿ ಒಡೆದು ತೀತಾ ಸೇತುವೆ ಕುಸಿದು ಬಿದ್ದಿತ್ತು. ಈಗಾಗಲೇ ಇಬ್ಬರನ್ನ ಬಲಿ ಪಡೆದಿರೋ ಸೇತುವೆಯಿಂದ ಶಾಸಕ ಜಿ ಪರಮೇಶ್ವರ್ ಸ್ವಲ್ಪದರಲ್ಲೇ ಬಚಾವಾಗಿದ್ದರು. ಆದಷ್ಟು ಅವ್ರನ್ನ ಬೇಗ ಮಾಡಿ ಅಂತ ಹೇಳಿ ಪ್ರಚಾರ ಮಾಡಿ ಅಂತ MLAಗೆ ಹೇಳೋಂಥ ಪ್ರೊಫೆಸರ್ ನಿಮಗಿದೆ. ಯಾಕೆಂದರೆ ನಾವು ಅವ್ರನ್ನ ಕಂಡು ಹೇಳೋಕ್ಕಾಗಲ್ಲ. ಡೈಲಿ ಸಾಯಂಕಾಲ ಬೆಳಿಗ್ಗೆ ಹಂಗೆ 4 ಕಿಲೋಮೀಟ್ರ್ ಓಡಾಡಿರೆ ಅದು ರೈತರ ಪರಿಸ್ಥಿತಿ ಏನಾಗುತ್ತೆ. ಇದು ಬ್ರಿಡ್ಜು ಬಿದ್ದು ಹೋಗಿ ಇಲ್ಲಿಗೆ 6 ತಿಂಗಳಾಗಿದೆ. ಎಸ್ಟಿಮೇಟ್ ರೆಡಿ ಆಗಿದೆ, ಬಿಡುಗಡೆ ಆಗಿದೆ ಅಂತ ಹೇಳಿಲ್ಲ, ಎಸ್ಟಿಮೇಟ್ ಆಗಿದೆ ಅಂತ ಹೇಳಿದ್ರು. ಬಿಡಿ ಇಂಜಿನಿಯರ್ನ ಕರೆಸ್ಬಿಟ್ಟು ಇವಾಗ ತಾತ್ಕಾಲಿಕವಾಗಿ ರಸ್ತೆ ಮಾಡಿಕೊಡಿ, ಇದು ಆಮೇಲಿಂದ ಅಮೌಂಟ್ ಬಂದು ಬಿಡುಗಡೆ ಆದಿದ್ದಂಗೆ ಕಾಮಗಾರಿ ಮುಂದುವರ್ಸೋಣ ಅಂತ ಹೇಳಿದರು. ಸೇತುವೆ ಕುಸಿತದಿಂದ ತೀತಾ ಗ್ರಾಮ, ಲಿಂಗಾಪುರ, ವೆಂಕಟಾಪುರ, ಚಿಕ್ಕಬಳ್ಳಾಪುರದಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಬರುವ ಸಂಪರ್ಕ ಕಡಿತವಾಗಿದೆ. ಊರೂರು ಸುತ್ತಿ ಗ್ರಾಮಸ್ಥರು ತಮ್ಮ ಮನೆ ಸೇರಬೇಕಾದ ಸ್ಥಿತಿ. ಇನ್ನೆಷ್ಟು ದಿನ ಈ ಸ್ಥಿತಿಯೋ ಆ ದೇವರಿಗೆ ಗೊತ್ತು. ವಿಠಲ್ ಕುಮಾರ್, ನ್ಯೂಸ್ 18, ತುಮಕೂರು.